ಹಾಯ್ ಹಲೋ ಸ್ನೇಹಿತರೆ, ನಮಸ್ಕಾರ. ನಾನು ನಿಮ್ಮ ಅಜಿತ್ ಮ್ಯಾಗಡಿ, ದ ವಾಯ್ಸ್ ಆಫ್ ಮಾದಿಗ. ಇವತ್ತಿನ ದಿನ ವಿಶ್ವವಿದ್ಯಾಲಯ ಒಂದು ಘಟಕವೆಂದು ಪರಿಗಣಿಸಲು ಸಾಧ್ಯವೇ ಇಲ್ಲ. ಒಂದು ವಿಷಯವನ್ನ ಇವತ್ತಿನ ದಿನ ಕರ್ನಾಟಕ ಸರ್ಕಾರ ಮಾಡಲು ಹೊರಟಿರತಕ್ಕಂಥದ್ದು 2/1/2026 ಮಾನ್ಯ ಸಮಾಜ ಕಲ್ಯಾಣ ಇಲಾಖೆ ಸಚಿವರ ಅಧ್ಯಕ್ಷತೆಯಲ್ಲಿ ಏನಪ್ಪಾ ಅಂತಂದ್ರೆ ಒಂದು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಬ್ಯಾಕ್ಲಾಗ್ ಹುದ್ದೆಗಳ ಭರ್ತಿಗಾಗಿ ಒಂದು ಸಚಿವ ಸಂಪುಟದಲ್ಲಿ ಉಪಸಮಿತಿ ಏನಪ್ಪಾ ಅಂತಂದ್ರೆ ನಡಾವಳಿಗಳನ್ನ ಬಿಟ್ಟಿರುವಂಥದ್ದು. ಅಂದ್ರೆ ಏಕ ಹುದ್ದೆ ಇದ್ದಲ್ಲಿ ಮೀಸಲಾತಿ ಅನ್ವಯಿಸದೇ ಇರುವ ಬಗ್ಗೆ ಹಾಗೂ ವಿಷಯವಾರು ಮೀಸಲಾತಿ ಸಬ್ಜೆಕ್ಟ್ ವೈಸ್ ರಿಸರ್ವೇಶನ್ ಅನ್ವಯಿಸುವ ಬಗ್ಗೆ ಅಂತ ಹೇಳಿ ಕೆಲವು ನಡಾವಳಿಗಳನ್ನ ಇಲ್ಲಿ ಬಿಟ್ಟಿರುವಂಥದ್ದು. ಈಗಾಗಲೇ ರೋಸ್ಟರ್ ಕುರಿತಾಗಿ 1978ರಲ್ಲಿ ಈಗಾಗಲೇ ಏನಪ್ಪಾ ಅಂತಂದ್ರೆ ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಕೆಲವು ವಿದ್ಯಾರ್ಥಿಗಳು ಏನ್ ಮಾಡ್ತಾ ಇದ್ರಪ್ಪ ಅಂದ್ರೆ ಸಂಶೋಧನಾ ವಿದ್ಯಾರ್ಥಿಗಳು ಹಾಗೂ ಅತಿಥಿ ಉಪನ್ಯಾಸಕರು ಪ್ರತಿಭಟನೆಯನ್ನ ಮಾಡಿರ್ತಕ್ಕಂಥದ್ದು ತಮ್ಮೆಲ್ಲರಿಗೂ ಗೊತ್ತಿರುವಂಥದ್ದು. ಪ್ರಗತಿಪರ ಚಿಂತಕರಾಗಿರ್ತಕ್ಕಂಥವ್ರು, ಬುದ್ಧಿಜೀವಿಗಳಾಗಿರ್ತಕ್ಕಂಥವ್ರು, ಸಮಾಜವನ್ನ ಉತ್ತಮ ದಿಕ್ಕಿಗೆ ಹೇಳ್ಕೊಂಡು ಹೋಗ್ತಕ್ಕಂಥ ಪ್ರತಿಯೊಬ್ಬರು ಕೂಡಪ್ಪ ಏನಪ್ಪಾ ಅಂತಂದ್ರೆ ಈ ಒಂದು ವಿಡಿಯೋವನ್ನ ಕಡ್ಡಾಯವಾಗಿ ತಾವು ವೀಕ್ಷಿಸಬೇಕಂತ ಮನವಿ. ವಿಶ್ವವಿದ್ಯಾಲಯದಲ್ಲಿ ರೋಸ್ಟರ್ನ ಕುರಿತಾಗಿ ಏನಪ್ಪಾ ಅಂತಂದ್ರೆ ಒಂದು ಸ್ಟ್ರೈಕ್ ಅನ್ನ ಮಾಡ್ತಾರೆ. ರೋಸ್ಟರ್ ಬಿಂದುಗಳೇ ತಪ್ಪಾಗಿದೆ ಅಂತ ಹೇಳಿ ತಾವೆಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಬೇಕು. ಈ ರೋಸ್ಟರ್ ಬಿಂದು ಅಂತಕ್ಕಂಥದ್ದು ಒಳ ಮೀಸಲಾತಿ ಆದ ನಂತರ ರೋಸ್ಟರ್ ಬಿಂದುಗಳನ್ನ ಅಪ್ಲೈ ಮಾಡಿಲ್ಲ. ಈ ಒಂದು ರೋಸ್ಟರ್ ಬಿಂದು ಅಂತಕ್ಕಂಥದ್ದು 1978ರಲ್ಲಿ ಮೊದಲ ಬಾರಿಗೆ ಏನಪ್ಪಾ ಅಂತಂದ್ರೆ ಈ ರೋಸ್ಟರ್ ಸಿಸ್ಟಮ್ ಅಂತಕ್ಕಂಥದ್ದು ಅಳವಡಿಕೆಯನ್ನ ಮಾಡ್ಕೊಂಡಿರ್ತಕ್ಕಂಥದ್ದು. ಈ ರೋಸ್ಟರ್ ಬಿಂದುವಲ್ಲಿ ಈಗ ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಏನೊಂದು ಹೋರಾಟ ಆಯಿತು, ಅದಕ್ಕಿಂತ ಮುಂಚಿತವಾಗಿ ಚಂದ್ರಶೇಖರಯ್ಯ ಅಂತಕ್ಕಂಥ SC/ST ನೌಕರ ಸಂಘದ ಅಧ್ಯಕ್ಷರು 22/2/2022 ಏನೊಂದು 15ರಿಂದ 17 ಆಗ್ಯದ, ಅದರ ಕುರಿತಾಗಿ ಬದಲಾವಣೆ ಮಾಡಬೇಕು ಅಂತ ಚಂದ್ರಶೇಖರಯ್ಯ ಅವರು ಸರ್ಕಾರಕ್ಕೆ ಏನಪ್ಪಾ ಅಂತಂದ್ರೆ ಮನವಿಯನ್ನ ನೀಡಿದ್ರು. ಆ ಮನವಿಯ ಪ್ರಕಾರ ಇವ್ರೇನಪ್ಪಾ ಅಂತಂದ್ರೆ ಬದಲಾವಣೆ ಮಾಡ್ಲಿಕ್ಕೆ ಸಾಧ್ಯವೋ ಅಥವಾ ಇಲ್ಲೋ ಅಂತಕ್ಕಂಥದ್ದನ್ನ ಚರ್ಚೆ ಮಾಡಿದಾಗ ಸರ್ಕಾರದ ಕಾರ್ಯದರ್ಶಿಗಳು ಇದಕ್ಕೇನಪ್ಪಾ ಅಂತಂದ್ರೆ ಉತ್ತರವನ್ನ ನೀಡಿರ್ತಕ್ಕಂಥದ್ದು. ಸರ್ಕಾರದಿಂದ ಹೊರಡಿಸಲಾದ ಆದೇಶ 6/1995ರಲ್ಲಿ ಏನಪ್ಪಾ ಅಂತಂದ್ರೆ 100 ಬಿಂದುಗಳ ರೋಸ್ಟರ್ನಲ್ಲಿ ಪರಿಶಿಷ್ಟ ಜಾತಿಯವರಿಗೆ 15% ಮತ್ತು ಪರಿಶಿಷ್ಟ ಪಂಗಡದವರಿಗೆ 3% ಮೀಸಲಾತಿ ಪ್ರಮಾಣಕ್ಕೆ ಅನುಗುಣವಾಗಿ ರೋಸ್ಟರ್ ಬಿಂದುಗಳನ್ನ ನಿಗದಿಪಡಿಸಲಾಗಿರುತ್ತದೆ. 2ರ ಸಾಲಿನಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗೆ ಮೀಸಲಾತಿ ಪ್ರಮಾಣವನ್ನ ಹೆಚ್ಚಿಸಿರುವ ಹಿನ್ನೆಲೆಯಲ್ಲಿ ಸರ್ಕಾರದ ಆದೇಶ ಸಂಖ್ಯೆ 28/12/2022ರಲ್ಲಿ ಈ ಹಿಂದಿನ 1995ನೇ ಸಾಲಿನ ರೋಸ್ಟರ್ ಬಿಂದುಗಳನ್ನ ಅದೇ ರೋಸ್ಟರ್ ಬಿಂದುಗಳನ್ನ ಮುಂದುವರಿಸುತ್ತಾ ಮೀಸಲಾತಿ ಹೆಚ್ಚಿಸಿದ ಪ್ರಮಾಣವನ್ನ ಸಾಮಾನ್ಯ ಅರ್ಹತೆಯಿಂದ ಪರಿಶಿಷ್ಟ ಜಾತಿಗೆ 2 ಮತ್ತು ಪರಿಶಿಷ್ಟ ಪಂಗಡಕ್ಕೆ 4 ರೋಸ್ಟರ್ ಬಿಂದುಗಳನ್ನ ಕಲ್ಪಿಸಿ ಒಟ್ಟಾರೆ 100 ಬಿಂದುಗಳನ್ನ ರೋಸ್ಟರ್ ನಡಿ ಪರಿಶಿಷ್ಟ ಜಾತಿಗೆ 17 ಮತ್ತು ಪರಿಶಿಷ್ಟ ಪಂಗಡದವರಿಗೆ 7 ರೋಸ್ಟರ್ ಬಿಂದುಗಳನ್ನ ನಿಗದಿಪಡಿಸಲಾಗಿರುತ್ತದೆ. ಈ ಕಾರ್ಯದರ್ಶಿಯವರು ಹೇರಿರ್ತಕ್ಕಂಥದ್ದು. ಈ ಮೇಲೆ ವಿವರಿಸಿದ 2 ಆದೇಶಗಳಲ್ಲಿಯೂ ಸಹ ಪ್ರತಿ 25 ಬಿಂದುಗಳು ಒಂದು ಬ್ಲಾಕ್ ನಲ್ಲಿ ಎಲ್ಲಾ ವರ್ಗಗಳಿಗೆ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಪ್ರವರ್ಗ 2A, ಪ್ರವರ್ಗ 2B, ಪ್ರವರ್ಗ 3A ಮತ್ತು ಪ್ರವರ್ಗ 3B ಮತ್ತು ಒಟ್ಟಾರೆ GM ಸಾಮಾನ್ಯ ಒಟ್ಟಾರೆ ನಿಗದಿಪಡಿಸಿದ ಮೀಸಲಾತಿ ಪ್ರಮಾಣವನ್ನ 25% ಪ್ರಾತಿನಿಧ್ಯವನ್ನ ಕಾಪಾಡಿಕೊಳ್ಳಲಾಗಿರುತ್ತದೆ. ಮುಂದುವರಿದು ಒಳ ಮೀಸಲಾತಿಯಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಜಾತಿ ಉಪವರ್ಗೀಕರಣದ ಆದೇಶದ ನಂತರ ಸರ್ಕಾರದ ಆದೇಶ ಸಂಖ್ಯೆ 3/9/2025ರಲ್ಲಿ ಈ ಹಿಂದೆ ದಿನಾಂಕ 28/12/2022ರ ಆದೇಶದ ಬಿಂದು ಸಂಖ್ಯೆಗಳನ್ನೇ ಮುಂದುವರಿಸುತ್ತಾ ಪರಿಶಿಷ್ಟ ಜಾತಿಗಳ ಉಪವರ್ಗೀಕರಣದೊಂದಿಗೆ ಪರಿಷ್ಕೃತ 100 ಬಿಂದುಗಳನ್ನ ನಿಗದಿಪಡಿಸಿ ಆದೇಶಿಸಲಾಗಿರುತ್ತದೆ. ಕಳೆದ 30 ವರ್ಷಗಳಿಂದ ಅನುಸರಿಸಲಾಗುತ್ತಿರುವ ರೋಸ್ಟರ್ ಬಿಂದುಗಳ ಬಗ್ಗೆ ಯಾವುದೇ ಆಕ್ಷೇಪಣೆ ಇಲ್ಲದೆ ಇದ್ದು ರೋಸ್ಟರ್ನಲ್ಲಿನ ಪ್ರಕಾರ ಎಲ್ಲ ಪ್ರವರ್ಗಗಳಿಗೆ ಪ್ರಾತಿನಿಧ್ಯವನ್ನ ಸಮಾನವಾಗಿ ಕಾಪಾಡಿಕೊಳ್ಳಲಾಗಿರುತ್ತದೆ. ಸದರಿ ರೋಸ್ಟರ್ ಬಿಂದುಗಳನ್ನ ಪರಿಷ್ಕರಿಸಿದ್ದಲ್ಲಿ ಇತರೆ ಪ್ರವರ್ಗಗಳಿಗೆ ಪ್ರಾತಿನಿಧ್ಯತೆ ಸರಿದೂಗಿಸುವುದು ಕಷ್ಟಕರವಾಗಲಿದ್ದು ಇದರಿಂದ ಇತರ ಪ್ರವರ್ಗಗಳಿಂದ ಆಕ್ಷೇಪಗಳು ಬರುವ ಸಾಧ್ಯತೆ ಇರುತ್ತದೆ. ಈ ಹಿನ್ನೆಲೆಯಲ್ಲಿ ಹಾಲಿ ಚಾಲ್ತಿಯಲ್ಲಿರ್ತಕ್ಕಂಥ ರೋಸ್ಟರ್ ಬಿಂದುಗಳು ಸರಿ ಇದ್ದು ಇಲಾಖೆ ವಿವರಣೆಯನ್ನು ಉಪಸಮಿತಿಯು ಸಮ್ಮತಿಸಿತು. ಈ ರೀತಿಯಾಗಿ ಏನಪ್ಪಾ ಅಂತಂದ್ರೆ ರೋಸ್ಟರ್ ಬಿಂದುವಿನ ಕುರಿತಾಗಿ ಸ್ವತಃ ಸರ್ಕಾರದ ಕಾರ್ಯದರ್ಶಿಗಳು ಏನಪ್ಪಾ ಅಂತಂದ್ರೆ ಈ ಬ್ಯಾಕ್ಲಾಕ್ ನಡಾವಳಿಗಳಲ್ಲಿ ತಿಳಿಸಿರುವಂಥವು. ಹಾಗಾದ್ರೆ ಈಗ ಮತ್ತೆ ರೋಸ್ಟರ್ನ ಚೇಂಜ್ ಮಾಡ್ತಾರನ? ಆ ರೀತಿ ಆಗ್ಲಿಕ್ಕೆ ಸಾಧ್ಯವಿಲ್ಲ. ಯಾಕಂದ್ರೆ ಪ್ರತಿ ವರ್ಗಗಳಿಗೂ ಕೂಡ ಪ್ರಸ್ತುತದಲ್ಲಿರ್ತಕ್ಕಂಥ ಸಾಮಾನ್ಯ ವರ್ಗದಿಂದ ಹಿಡಿದು OBC ವರ್ಗಗಳನ್ನು ಹಿಡಿದು SC/ST ಕೂಡ ಪ್ರತಿಯೊಬ್ಬರಿಗೂ ಕೂಡ ರೋಸ್ಟರ್ ಬಿಂದುಗಳನ್ನ ಅಳವಡಿಸಲಾಗಿರ್ತಕ್ಕಂಥದ್ದು.
ಹಾಗಾದ್ರೆ ರೋಸ್ಟರ್ ಬಿಂದು ಅಂತಕ್ಕಂಥದ್ದು ಪ್ರವರ್ಗ ಮಾದಿಗರಿಗೆ ಬರ್ತದ ಅಂತಕ್ಕಂಥ ಕೆಲವು ವಿವೇಚನೆಗಳನ್ನ ಕೆಲವರು ಆಡ್ತಿರ್ತಕ್ಕಂಥದ್ದು. ಹಾಗಾದ್ರೆ ಇಲ್ಲಿ ಏನಾಗ್ತಾ ಇದೆ ಅಂತ ನಾವು ವಿಚಾರ ಮಾಡಿದಾಗ, ಸರ್ಕಾರವೇ ಸ್ವತಃ ಪ್ರತಿಯೊಂದು ಏನು ಆಯೋಗಗಳು ಬಂದು ಹೋಗ್ತಾವ, ಇವನ್ ಹಿಂದಿನ ಸದಾಶಿವ ಆಯೋಗ ಆಗಿರಬಹುದು, ಪ್ರಸ್ತುತ ಎನ್ ನಾಗಮೋಹನ್ ದಾಸ್ ಆಯೋಗ ಆಗಿರ್ಬೋದು, ಅವರೆಲ್ಲರೂ ಹೇಳಿರ್ತಕ್ಕಂಥದ್ದು ಒಂದೇ, ಈವರೆಗೂ ಕೂಡ ಅತ್ಯಂತ ಹಿಂದುಳಿದಿರತಕ್ಕಂಥ ಅತಿ ಹಿಂದುಳಿದಿರತಕ್ಕಂಥ ಸಮುದಾಯಗಳು ಅಲೆಮಾರಿ ಹಾಗೂ ಮಾದಿಗ ಸಂಬಂಧಿತ ಜಾತಿಗಳಂತೇಳಿ. ಅದರ ಕುರಿತಾಗಿ ಇವತ್ತಿನ ದಿನ ಏನಪ್ಪಾ ಅಂತಂದ್ರ, ಇಲ್ಲ ನಮಗೆ ಅನ್ಯಾಯ ಆಗ್ತದ, ಇನ್ನು 30 ವರ್ಷಗಳ ಕಾಲ ನಾವು ಏನಪ್ಪಾ ಅಂತಂದ್ರ ಈ ಹುದ್ದೆಗಳನ್ನ ಪಡಿಲಿಕ್ಕೆ ಆಗೋದಿಲ್ಲ ಅಂತ ಹೇಳಿ ಸ್ವತಃ ಒಬ್ಬ ಮಾಜಿ ಸಚಿವರ ಏನಪ್ಪಾ ಅಂತಂದ್ರ ಈ ಒಂದು ಹೇಳಿಕೆಯನ್ನ ನೀಡ್ತಕ್ಕಂಥದ್ದು. ಇಲ್ಲಿ ಮೀಸಲಾತಿ ಅಂತಕ್ಕಂಥದ್ದು ನಮಗೆ ಬೇಕು ಅಂತಕ್ಕಂಥದ್ದು ಅಂಬೇಡ್ಕರ್ ಅವರು ಸಾಮಾಜಿಕ ನ್ಯಾಯಕ್ಕಾಗಿ ಮೀಸಲಾತಿ ಬೇಕಂತ ಹೇಳಿದ್ರು ಅಷ್ಟೇ. ಅದರ ಜೊತೆಗೆ ಜನಸಂಖ್ಯೆಗೆ ಅನುಗುಣವಾಗಿ ಮೀಸಲಾತಿಯನ್ನು ನೀಡಬೇಕು ಅನ್ನೋದು ಕೂಡ ಏನಪ್ಪಾ ಅಂತಂದ್ರೆ ಅಂಬೇಡ್ಕರ್ ಅವರ ಕೂಗಾಗಿರುವಂಥದ್ದು. ಹಾಗಾದ್ರೆ ಇವತ್ತಿನ ದಿನ ಮಾಡ್ತಕ್ಕಂಥದ್ದು ಏನು, ಒಳ ಮೀಸಲಾತಿಯನ್ನು ವಿರೋಧ ಮಾಡ್ತಾರ ಅಂತಕ್ಕಂಥದ್ದ ಮನೋಭಾವನೆ ಇರತಕ್ಕಂಥವ್ರು ಇವತ್ತಿನ ದಿನ ಒಳ ಮೀಸಲಾತಿಯನ್ನ ವಿರೋಧಿಸತಕ್ಕಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅಂತಕ್ಕಂಥದ್ದನ್ನು ಕೂಡ ತಾವೆಲ್ಲರೂ ಕೂಡ ಗಮನ ಹರಿಸಬೇಕು. ಇಲ್ಲಿ ಮುಂಬಡ್ತಿ ಅಂತಕ್ಕಂಥದ್ದು ಪ್ರಮೋಷನ್ ಕೂಡ ಏನಪ್ಪಾ ಅಂತಂದ್ರೆ ಇವರು ನೀಡದೇ ಇರತಕ್ಕಂಥದ್ದು ಕೂಡ ಏನಪ್ಪಾ ಅಂತಂದ್ರೆ ಒಳ ಮೀಸಲಾತಿ ಅದೊಂದು ಕೂಡ ಇವತ್ತಿನ ಕಗ್ಗಂಟು ಅನ್ನುವಂಥ ಪರಿಸ್ಥಿತಿಯಲ್ಲಿ ಇರುವಂಥದ್ದು. ಹಾಗಾದ್ರೆ ಪ್ರಮೋಷನ್ ಅನ್ನ ಯಾಕೆ ನೀಡಬೇಕಾಗಿತ್ತು ಅಂತಕ್ಕಂಥದ್ದನ್ನ ನಾ ಹಿಂದಿನ ವಿಡಿಯೋದಲ್ಲಿ ಕೂಡ ತಮಗೆ ತಿಳಿಸಿರುವಂಥದ್ದು. ಹಾಗಾದ್ರೆ ನೇರ ನೇಮಕಾತಿಯನ್ನ ಕೇವಲ 50% ಮಾಡ್ಕೊಂಡು ಇನ್ನು ಉಳಿದ 50% ಅನ್ನ ಪ್ರಮೋಷನ್ ಅನ್ನ ನೀಡುವಂಥದ್ದು. ನಮ್ಮ ಸಚಿವರು ಯಾವ ರೀತಿ ಅದನ್ನ ಗಮನಿಸ್ತಾರೋ ಅಥವಾ ಅದಕ್ಕೆ ಸಹಿಯನ್ನ ಹಾಕ್ತಾರೋ ಅಂತಕ್ಕಂಥದ್ದು ಕೂಡ ಏನಪ್ಪಾ ಅಂತಂದ್ರೆ ಅತ್ಯಂತ ವಿಷಾದಕರ ಸಂಗತಿ ಅಂತಕ್ಕಂಥ. ಹಾಗಾದ್ರೆ ಮಾನ್ಯ ಸಚಿವರ ಕ್ಯಾಬಿನೆಟ್ ಗಮನಕ್ಕೆ ಬರದೇನೆ ಈ ಒಂದು ವಿಷಯಗಳು ಚರ್ಚೆ ಆಗ್ತಾವ. ಹಾಗಾದ್ರೆ ಅಲ್ಲಿರ್ತಕ್ಕಂಥವ್ರು ಯಾವ ರೀತಿ ಕಾರ್ಯವನ್ನು ಮಾಡ್ತಾ ಇದ್ದಾರ, ಸಮುದಾಯಕ್ಕೆ ಸಾಮಾನ್ಯರು ತಾವೆಲ್ಲರೂ ಕೂಡ ಅರ್ಥೈಸ್ಕೊಳ್ಬೇಕು. ಹಾಗಾದ್ರೆ ಅವರಿಗೆ ನೇರ ನೇಮಕಾತಿ ಅಂದ್ರೆ ಕೇವಲ ಮಾಡುವ ಮೂಲಕ ನೇಮಕಾತಿ ಮಾತ್ರನಾ ಅಂತಕ್ಕಂಥದ್ದು ಅವರಿಗೆ ಅರಿವಿಲ್ಲ ಅಂತಕ್ಕಂಥದ್ದು ಕೂಡ ಇವತ್ತೇನಪ್ಪ ಅಂತಂದ್ರೆ ಅತ್ಯಂತ ಶೋಚನೀಯ ಒಂದು ಸಂಗತಿ ಅಂತಕ್ಕಂಥದ್ದನ್ನು ತಾವೆಲ್ಲರೂ ಕೂಡ ಮನಗಾಣಬೇಕು ಬಂಧುಗಳೇ. ಈಗ ಏನ್ ಮಾಡಕ್ ಹೊರಟದಾರಪ್ಪ ಅಂತಂದ್ರೆ ಈ ಒಂದು ನಡಾವಳಿಗಳ ರೋಸ್ಟರ್ಗಳ ಬಗ್ಗೆ ತಿಳಿಸಿದ ನಂತರ ವಿಶ್ವವಿದ್ಯಾಲಯಗಳಲ್ಲಿ ಘಟಕವನ್ನ ಮಾಡ್ಬೇಕಂತ ಹೊರಟಿದಾರ. ಇದುವರೆಗೂ ಅನುಭವಿಸಿರ್ತಕ್ಕಂಥ ಮೀಸಲಾತಿ ಅಂತಕ್ಕಂಥ ಕಾನ್ಸೆಪ್ಟ್ ಅನ್ನ ಸರಿಯಾದ ರೀತಿಯಲ್ಲಿ ಅದನ್ನ ಹೆಚ್ಚಿನ ಪ್ರಮಾಣದಲ್ಲಿ ಅದನ್ನ ಬಳಸ್ಕೊಂಡವ್ರು ಯಾರು ಅಂತಕ್ಕಂಥದ್ದು ಕೂಡ ಏನಪ್ಪಾ ಅಂತಂದ್ರೆ ಈಗಾಗಲೇ ಆಯೋಗಗಳು ಕೂಡ ಕಣ್ತೆರೆದಿರ್ತಕ್ಕಂಥದ್ದು. ಮಾದಿಗರು ಇದುವರೆಗೂ ಕೂಡ ಹಿಂದಿನ ಆಯೋಗಗಳಲ್ಲೂ ಪ್ರತಿ ಆಯೋಗದಲ್ಲೂ ಕೂಡ ಏನಪ್ಪಾ ಅಂತಂದ್ರ ಇಲ್ಲ ನಮಗೆ ಅನ್ಯಾಯ ಆಗಿದೆ ಅಂತಕ್ಕಂಥದ್ದನ್ನ ಒಂದು ಬಿಟ್ರೆ, ನಮಗೆ ಸಿಗಬೇಕಾದ ಪಾಲನ್ನು ಕೊಡ್ರಿ ಅಂತಕ್ಕಂಥದ್ದನ್ನು ಬಿಟ್ರೆ ಯಾವುದೇ ಸಮುದಾಯಕ್ಕೆ ಕೊಡಬೇಡ್ರಿ ಅಂತಕ್ಕಂಥ ಮಾತನ್ನ ಎಲ್ಲೂ ಹೇಳಿಲ್ಲ. ಹಾಗಾದ್ರೆ ಅಲೆಮಾರಿ ಸಮುದಾಯಕ್ಕೆ ಅನ್ಯಾಯವಾದಾಗ ಕೂಡ ಮಾದಿಗರು ಕೂಡ ಅದಕ್ಕೆ ಇಲ್ಲ ನಮಗ್ ಸಿಕ್ಕರು ಕೂಡ ಅಲೆಮಾರಿಗಳಿಗೆ ಅನ್ಯಾಯ ಆಗದ ಅಂತಕ್ಕಂಥದ್ದನ್ನು ಕೂಡ ಮಾತಾಡಿರ್ತಕ್ಕಂಥದ್ದು ತಾವೆಲ್ಲರೂ ಕೂಡ ಗಮನಿಸಿದ್ದೀರಿ. ಅವರು ಆಗಿರ್ತಕ್ಕಂಥ ಎಲ್ಲ ಘಟನೆಗಳನ್ನು ಕೂಡ ತಾವು ನೋಡಿದ್ದೀರಿ. ಇಂಥ ಒಂದು ಸಮುದಾಯ ಇವತ್ತಿನ ದಿನ 15% ಮೀಸಲಾತಿ ಇದ್ದಾಗೂ ಕೂಡ ಇವರಿಗೆ 6% ನೀಡಿರ್ತಕ್ಕಂಥದ್ದು. ಇವತ್ತಿನ ದಿನ 17% ಇದ್ದಾಗೂ ಕೂಡ ಏನಪ್ಪಾ ಅಂತಂದ್ರೆ ಇವರಿಗೆ 6% ಆಗಿರ್ತಕ್ಕಂಥದ್ದು. ಈ 6% ಅನ್ನು ಕೂಡ ಸರಿಯಾದ ರೀತಿಯಲ್ಲಿ ಇಂಪ್ಲಿಮೆಂಟ್ ಮಾಡ್ತಾ ಇಲ್ಲ ಅಂತಕ್ಕಂಥದ್ದು ಏನಪ್ಪಾ ಅಂತಂದ್ರೆ ಇವತ್ತು ಸರ್ಕಾರಕ್ಕೆ ಒಂದು ನಾಚಿಕೆಗೇಡಾಗಬೇಕಾಗಿರ್ತಕ್ಕಂಥದ್ದು. ಯಾಕಂದ್ರೆ 35 ವರ್ಷಗಳ ಈ ಒಂದು ಹೋರಾಟ ಬಯಸಿರ್ತಕ್ಕಂಥ ಸಾಮಾಜಿಕ ನ್ಯಾಯ ಪ್ರತಿಯೊಬ್ಬರಿಗೂ ದೊರಕಲಿಕ್ಕೆ ಸರಿಯಾದ ಪ್ರಮಾಣದಲ್ಲಿ ಆಯಾ ಕೆಟಗರಿಗೆ ಸಂಬಂಧಿತ ಜಾತಿಗಳಿಗೆ ದೊರಕಲಿ ಅಂತಕ್ಕಂಥದ್ದು ಕೂಡ ಪ್ರತಿಯೊಬ್ಬರ ಏನು ಮಾದಿಗ ಸಂಬಂಧಿತ ಜಾತಿಗಳು ಅನೇಕ ಹೋರಾಟಗಳನ್ನ ಕೈಗೊಂಡಾಗ ಪ್ರತಿ ಸಾರಿ ಅದನ್ನೇ ಹೇಳಿರ್ತಕ್ಕಂಥದ್ದು. ಹಾಗಾದ್ರೆ ಅವರೆಲ್ಲೂ ಕೂಡ ಇನ್ನೊಂದು ಸಮುದಾಯಕ್ಕೆ ಅನ್ಯಾಯವಾಗ್ಲಿ ಅಂತಕ್ಕಂಥದ್ದನ್ನು ಎಲ್ಲೂ ಮಾತಾಡಿಲ್ಲ. ಬರೀ ಅವರಿಗೆ ಸಿಗಬೇಕಾದ ಮೀಸಲಾತಿಯನ್ನು ನೀಡ್ರಿ ಅಂತಕ್ಕಂಥದ್ದನ್ನು ಕೂಡ ಮಾತಾಡಿರುವಂಥದ್ದು ತಾವೆಲ್ಲರೂ ಕೂಡ ಗಮನಿಸಿದ್ದೀರಿ. ಬಲಗೈ ಸಮುದಾಯದ ಅನೇಕ ಸಂಶೋಧನಾ ವಿದ್ಯಾರ್ಥಿಗಳು ಅದೇ ರೀತಿಯಾಗಿ ಉಪನ್ಯಾಸಕರು ಕೂಡ ಇವತ್ತಿನ ದಿನ ತೆಗೆದಿರ್ತಕ್ಕಂಥದ್ದು. ಮೈಸೂರು ವಿಶ್ವವಿದ್ಯಾಲಯದಲ್ಲಿ, ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ ಈಗಾಗಲೇ ನೇಮಕಾತಿ ಆಗಿದೆ. ಅಲ್ಲಿ 9 ಸೀಟ್ ಸಿಕ್ಕಿರ್ತಕ್ಕಂಥದ್ದು. 9 ಜನ ಕೇವಲ ಪ್ರವರ್ಗ ಎದವರ ಸಿಕ್ಕೈತಿ ಅಂತಕ್ಕಂಥದ್ದು ಅವರ ವಾದ. ಹಾಗಾದ್ರೆ ಇದುವರೆಗೂ ತಾವು ಪಡೆದಿರ್ತಕ್ಕಂಥ ಹುದ್ದೆಗಳ ಸಂಖ್ಯೆ ಎಷ್ಟು ಅಂತ ನಾವು ನೋಡಿದಾಗ ಅಲ್ಲಿ ಅತಿ ಹೆಚ್ಚಾಗಿ ಯಾರದಾರ ಅಂತ ನಾವು ನೋಡಿದಾಗ ಮೊದಲನೇದಾಗಿ ಅತಿ ಹಿಂದಿನಿಂದ ಬಂದಿರತಕ್ಕಂಥ ವಿಶ್ವವಿದ್ಯಾಲಯಗಳು. ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಪ್ರಸ್ತುತವಾಗಿ 48 ಜನ ಬಲಗೈ ಸಂಬಂಧಿತ ಜಾತಿಯವರಿದ್ದರೆ ಕೇವಲ 3 ಜನ ಮಾತ್ರ ಏನಪ್ಪಾ ಅಂತಂದ್ರೆ ಎಡಗೈ ಸಂಬಂಧಿತ ಜಾತಿಯವರು ಇರುವಂಥದ್ದು. ಹಾಗಾದ್ರೆ ಮಂಗಳೂರು ವಿಶ್ವವಿದ್ಯಾಲಯದಲ್ಲಿ
ಬಲಗೈ ಸಂಬಂಧಿತ ಜಾತಿಯವರು ಎಷ್ಟು ಜನ ಅಂತಾರಂತ ನಾವು ನೋಡಿದಾಗ 17 ಜನ ಬಲಗೈ ಸಂಬಂಧಿತ ಜಾತಿಯವರು ಇರುವಂಥದ್ದು. ಹಾಗಾದ್ರೆ ಮಾದಿಗ ಸಂಬಂಧಿತ ಜಾತಿಯವರು ಎಷ್ಟಿದಾರ ಅಂತ ನೋಡಿದಾಗ ಕೇವಲ 5 ಜನ ಇರುವಂಥದ್ದು. ಹಾಗಾದ್ರೆ ಗುಲ್ಬರ್ಗಾ ವಿಶ್ವವಿದ್ಯಾಲಯದಲ್ಲಿ ನಾವು ನೋಡಿದಾಗ 10 ಜನ ಏನಪ್ಪಾ ಅಂತಂದ್ರೆ ಬಲಗೈ ಸಂಬಂಧಿತ ಜಾತಿಯವರಿದ್ರೆ ಮಾದಿಗ ಸಂಬಂಧಿತ ಜಾತಿಯವರು ಕೇವಲ 2 ಜನ ಪ್ರೊಫೆಸರ್ ಇರುವಂಥದ್ದು. ಹಾಗಾದ್ರೆ ಕರ್ನಾಟಕ ವಿಶ್ವವಿದ್ಯಾಲಯವನ್ನು ತೆಗೆದುಕೊಂಡಾಗ ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ 4 ಜನ ಎಡಗೈ ಸಂಬಂಧಿತ ಮಾದಿಗ ಸಂಬಂಧಿತ ಜಾತಿಯವರು ಪ್ರೊಫೆಸರ್ಗಳಿದ್ದರೆ ಬಲಗೈ ಸಂಬಂಧಿತ ಜಾತಿಯವರು 24 ಜನ ಇರುವಂಥದ್ದು. ಪ್ರಸ್ತುತ ಕಾರ್ಯವನ್ನ ನಿರ್ವಹಿಸುತ್ತಿರ್ತಕ್ಕಂಥ ಪ್ರೊಫೆಸರ್ಗಳ ಪಟ್ಟಿಯನ್ನ ತಮಗೆ ನಾವು ಪ್ರಸ್ತುತಪಡಿಸಿರ್ತಕ್ಕಂಥದ್ದು. ಹಾಗಾದ್ರೆ ಇದುವರೆಗೂ ಸಮಾನತೆ ಕಾಣಲಿಲ್ವೇ? ಈವರೆಗೂ ಕೂಡ ಅದನ್ನು ನಾವು ಅರ್ಥಕೊಳ್ಳಲಿಲ್ವೇ? ಹಾಗಾದ್ರೆ ಇದುವರೆಗೂ ನಮಗೆ ಗೊತ್ತೇ ಇಲ್ವಾ? ಇಂತಹ ಲೋಪದೋಷ ಇರುವಂಥದ್ದು ಎಷ್ಟರ ಮಟ್ಟಿಗೆ ಸಾಮಾಜಿಕ ನ್ಯಾಯವನ್ನ ನಾವು ಇವತ್ತಿನ ದಿನ ಹೇಳಲಿಕ್ಕೆ ಸಾಧ್ಯ? ಅನ್ಯತ್ವದ ವಿಚಾರಗಳು ಇವತ್ತಿನ ದಿನ ಈ ಒಂದು SC ಸಮುದಾಯದ ಕೆಲವು ಈ ಒಂದು ಏನು ಇವತ್ತಿನ ದಿನ ಒಳ ಮೀಸಲಾತಿ ಬೇಡ ಅಂತಕ್ಕಂಥ ಮನಸ್ಸುಗಳಲ್ಲಿ, ಅದೇ ರೀತಿಯಾಗಿ ಇಲ್ಲ ನಮಗೆ ಅನ್ಯಾಯ ಆಗ್ತದ, ಈಗ ಅನ್ಯಾಯ ಆಗ್ತದ, 35 ವರ್ಷಗಳಿಂದ ಹೋರಾಟ ಮಾಡ್ತಕ್ಕಂಥವ್ರದ್ದು ಅನ್ಯಾಯವೇ ಅಲ್ವಾ? ಹಾಗಾದ್ರೆ ಅವರ ಒಂದು ಬೇಡಿಕೆ ನಿಜ ಅಲ್ವಾ? ಯಾವತ್ತು ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶ 7 ನ್ಯಾಯಾಧೀಶರ ನ್ಯಾಯಪೀಠ ಏನೊಂದು DY ಚಂದ್ರಚೂಡ್ ಅವರ ನೇತೃತ್ವದ ಪೀಠವು ತೀರ್ಪು ಬರ್ತದ, ತದನಂತರದಲ್ಲಿ ಇವರಿಗೆ ಸಾಮಾಜಿಕ ನ್ಯಾಯ ಕಾಣಕತ್ತ. ಹಾಗಾದ್ರೆ ಹಿಂದೆ ಇಷ್ಟು ಜನ ಹೆಸರುಗಳಿರುವಂಥದ್ದು ಇವರಿಗೆ ಸಾಮಾಜಿಕ ನ್ಯಾಯ ಅದರಲ್ಲಿ ಕಾಣಲಿಲ್ವಾ ಅಂತಕ್ಕಂಥದ್ದನ್ನ ಕೂಡ ತಾವೆಲ್ಲರೂ ಕೂಡ ಅರ್ಥೈಸ್ಕೊಳ್ಬೇಕು ಬಂಧುಗಳೇ. ಹಾಗಾದ್ರೆ ಇಲ್ಲಿ ನಾವು ಹೊರಟಿರ್ತಕ್ಕಂಥದ್ದು ಏನು ಹೇಳಲಿಕ್ಕೆ ಹೊರಟಿದ್ದೀವಿ ಅಂತ ನೋಡಿದಾಗ ಏನೊಂದು ಘಟಕವನ್ನ ಮಾಡಬೇಕು ಅಂತ ಹೊರಟಿದ್ದಾರೆ. ಹಾಗಾದ್ರೆ ಇದು ಘಟಕವೆಂದು ಪರಿಗಣಿಸಲು ಸಾಧ್ಯನಾ? ಇದು ಸಾಧ್ಯವೇ ಇಲ್ಲ ಅಂತಕ್ಕಂಥದ್ದು. ಹಾಗಾದ್ರೆ ಈ ಒಂದು ತೀರ್ಪು SC ST OBC ಶಿಕ್ಷಕರ ಭವಿಷ್ಯವನ್ನ ಏನಪ್ಪಾ ಅಂತಂದ್ರೆ ಬದಲಾಯಿಸಬಹುದಾಗಿರ್ತಕ್ಕಂಥದ್ದು ಒಂದು ಮಹತ್ವದ ತೀರ್ಪು ಈ ವಿಚಾರಕ್ಕೆ ಸಂಬಂಧಿಸಿದಂತೆ. ಈ ತೀರ್ಪು ವಿಶ್ವವಿದ್ಯಾಲಯಗಳಲ್ಲಿ ಮೀಸಲಾತಿ ವ್ಯವಸ್ಥೆಗೆ ಏನಪ್ಪಾ ಅಂತಂದ್ರೆ ಒಂದು ಭೂಕಂಪನದಂತಹ ಪರಿಣಾಮವನ್ನ ತಂದಿರತಕ್ಕಂಥದ್ದು. ಈ ಒಂದು ಪ್ರಕರಣದ ಹಿನ್ನೆಲೆ ಏನು ಅಂತ ನೋಡಿದಾಗ 2017ರಲ್ಲಿ ಅಲಹಾಬಾದ್ ಹೈಕೋರ್ಟ್ ಒಂದು ಮಹತ್ವವಾಗಿರತಕ್ಕಂಥ ತೀರ್ಪನ್ನ ನೀಡ್ತದ. ವಿಶ್ವವಿದ್ಯಾಲಯವನ್ನು ಒಂದು ಘಟಕವನ್ನಾಗಿ ಮಾಡಬಾರದು ಅಂತಕ್ಕಂಥದ್ದನ್ನು ಕೂಡ ಅಲ್ಲಿ ಹೇಳಿರುವಂಥದ್ದು, ಅಲಹಾಬಾದ್ ಹೈಕೋರ್ಟ್ ಹೇಳಿರುವಂಥದ್ದು. ಹಾಗಾದ್ರೆ ಮೀಸಲಾತಿ ಅಂತಕ್ಕಂಥದ್ದು ವಿಭಾಗವಾರು ಲೆಕ್ಕ ಹಾಕಬೇಕು ಅಂತಕ್ಕಂಥದ್ದನ್ನು ಕೂಡ ಇಲ್ಲಿ ಹೇಳಿರುವಂಥದ್ದು. ಒಟ್ಟು ವಿಶ್ವವಿದ್ಯಾಲಯದ ಹುದ್ದೆಗಳನ್ನ ಸೇರಿಸಿ ಮೀಸಲಾತಿ ಕೊಡಬಾರದು ಅಂತಕ್ಕಂಥದ್ದನ್ನು ಕೂಡ ಹೇಳಿದೆ. ಅಂದ್ರೆ ಇಲ್ಲಿ ವಿಭಾಗವಾರ ಮೀಸಲಾತಿ ನೀಡಬೇಕಂತಂದ್ರೆ ಏನಪ್ಪಾ ಅಂತಂದ್ರೆ ಒಟ್ಟು ವಿಶ್ವವಿದ್ಯಾಲಯದ ಹುದ್ದೆಗಳನ್ನ ಸೇರಿಸಿ ಒಂದೇ ಘಟಕ ಎಂದು ಮೀಸಲಾತಿಯನ್ನು ಕೊಡಬಾರದು ಅಂತಕ್ಕಂಥದ್ದು ಕೂಡ ಅಲಹಾಬಾದ್ ಹೈಕೋರ್ಟ್ ಹೇಳಿರ್ತಕ್ಕಂಥದ್ದು. ಬದಲಾಗಿ ಪ್ರತಿ ವಿಭಾಗವಾರು ಏನಪ್ಪಾ ಅಂತಂದ್ರೆ ಮೀಸಲಾತಿಯನ್ನ ಪರಿಗಣಿಸಬೇಕು ಅಂತಕ್ಕಂಥದ್ದು ಅಲಹಾಬಾದ್ನ ಹೈಕೋರ್ಟ್ ಹೇಳಿರುವಂಥದ್ದು. ಹಾಗಾದ್ರೆ ಸುಪ್ರೀಂ ಕೋರ್ಟ್ ಅಪರ್ಮಿಷನ್ ಏನಾಗಿತ್ತು? ಈ ಒಂದು ತೀರ್ಪನ್ನ ಕೇಂದ್ರ ಸರ್ಕಾರ ಏನಪ್ಪಾ ಅಂತಂದ್ರೆ ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ಗೆ ಒಂದು ಸ್ಪೆಷಲ್ ಲಿವಿಂಗ್ ಪಿಟಿಷನ್ ಅನ್ನ ಹಾಕ್ತದ. ಅದು SLP ಅಂತಕ್ಕಂಥದ್ದು. ಅಲ್ಲಿ ಆ ಒಂದು SLP ಅನ್ನ ಸಲ್ಲಿಸಿದಾಗ ಅಲ್ಲಿರ್ತಕ್ಕಂಥ ನ್ಯಾಯಮೂರ್ತಿಗಳು ಯಾರಪ್ಪ ಅಂತಂದ್ರೆ ಯು ಲಲಿತ್ ಅವರು, ಇಂದಿರಾ ಬ್ಯಾನರ್ಜಿ ಅವರು ಇರ್ತಕ್ಕಂಥದ್ದು. ಹಾಗಾದ್ರೆ ಈ ಒಂದು SPL ಕೇಂದ್ರ ಸರ್ಕಾರವೇ ಸ್ವತಃ ಪ್ರಶ್ನಿಸಿ ಏನಪ್ಪಾ ಅಂತಂದ್ರೆ ಸುಪ್ರೀಂ ಕೋರ್ಟ್ಗೆ ಕಳಿಸಿದಾಗ ಸುಪ್ರೀಂ ಕೋರ್ಟ್ ಇದನ್ನ ಏನಪ್ಪಾ ಅಂತಂದ್ರೆ ತಿರಸ್ಕಾರವನ್ನ ಮಾಡಿರ್ತಕ್ಕಂಥದ್ದು. ಹಾಗಾದ್ರೆ ಅಲಹಾಬಾದ್ ಹೈಕೋರ್ಟ್ನ ತೀರ್ಪು ಅನ್ನ ಎತ್ತಿ ಹಿಡಿದಿರ್ತಕ್ಕಂಥದ್ದು ಈ ಒಂದು ಸುಪ್ರೀಂ ಕೋರ್ಟ್ ಆಗಿರುವಂಥದ್ದು. ಅಂದ್ರೆ ವಿಭಾಗವಾರು ರೋಸ್ಟರ್ ಕಾನೂನುಬದ್ಧ ಎಂದು ಸುಪ್ರೀಂ ಕೋರ್ಟ್ ಏನಪ್ಪಾ ಅಂತಂದ್ರೆ ಒಪ್ಪಿಕೊಂಡಿದೆ. ತಾವೆಲ್ಲರೂ ಅದನ್ನು ಗಮನಿಸಬೇಕು. ಇವತ್ತೇನು ಘಟಕವನ್ನ ಮಾಡಕ್ ಹೊಂಟಿದಾರ, ಎಲ್ಲಾ ಸಬ್ಜೆಕ್ಟ್ಗಳನ್ನ ಸೇರಿಸಿ ನಾವು ಒಂದು ಘಟಕವನ್ನ ಮಾಡಿ ಪ್ರತಿಯೊಬ್ಬರಿಗೂ ನ್ಯಾಯವನ್ನ ಒದಗಿಸ್ತೀವಿ, ಸಾಮಾಜಿಕ ನ್ಯಾಯ ಅಂತ ಹೇಳಕೊಂಡಿದಾರ. ಅದು ಒಂದು ಅಲಹಾಬಾದ್ ಹೈಕೋರ್ಟ್ನ ತೀರ್ಪನ್ನೇ ಏನಪ್ಪಾ ಅಂತಂದ್ರ ಕೇಂದ್ರ ಸರ್ಕಾರ ಪ್ರಶ್ನಿಸಿದಾಗ ಸುಪ್ರೀಂ ಕೋರ್ಟೇ ಹೇಳಿರ್ತಕ್ಕಂಥದ್ದು. ಆ ಒಂದು ಅಲಹಾಬಾದ್ ನೀಡಿರ್ತಕ್ಕಂಥ ಹೈಕೋರ್ಟ್ನ ಆದೇಶವನ್ನ ಎತ್ತಿ ಹಿಡಿದಿರ್ತಕ್ಕಂಥದ್ದು. ಇಲ್ಲಿ ನಾವು ಪ್ರಮುಖವಾಗಿ ಸಂವಿಧಾನಾತ್ಮಕ ಅಂಶಗಳನ್ನು ನೋಡಿದಾಗ ಅಲಹಾಬಾದ್ ಹೈಕೋರ್ಟ್ ಹೇಳಿರ್ತಕ್ಕಂಥದ್ದೇನು ಅಂತ ನೋಡಿದಾಗ ವಿಶ್ವವಿದ್ಯಾಲಯವನ್ನ ಒಂದು ಘಟಕವನ್ನು ಪರಿಗಣಿಸಬಾರದು. ಒಂದು ವೇಳೆ ಪರಿಗಣಿಸಿದರೆ ಕೆಲವು ವಿಭಾಗಗಳಲ್ಲಿ ಮೀಸಲಾತಿ ಸಿಗುತ್ತದೆ, ಅಂದ್ರೆ ಕೆಲವು ವಿಭಾಗದಲ್ಲಿ ಮೀಸಲಾತಿ ಸಿಗುತ್ತದೆ,
ಕೆಲವು ವಿಭಾಗಗಳಲ್ಲಿ ಸಿಗುವುದಿಲ್ಲ. ಆರ್ಟಿಕಲ್ 14 ಅಂತಕ್ಕಂಥದ್ದು ಸಮಾನತೆಯನ್ನ, ಆರ್ಟಿಕಲ್ 16 ಅಂತಕ್ಕಂಥದ್ದು ಸಮಾನ ಅವಕಾಶಗಳನ್ನ ಏನಪ್ಪಾ ಅಂತಂದ್ರೆ ಉಲ್ಲಂಘನೆ ಆಗುತ್ತದೆ ಎಂದು ನ್ಯಾಯಾಲಯವೇ ಹೇಳಿರ್ತಕ್ಕಂಥದ್ದು. ಪ್ರತಿಯೊಂದು ವಿಭಾಗ ಒಂದು ಪ್ರತ್ಯೇಕ ಕೇಡರ್. ವಿಶ್ವಜಿತ್ ಸಿಂಗ್ ವರ್ಸಸ್ ಸ್ಟೇಟ್ ಆಫ್ ಯುಪಿ ಅಂದ್ರೆ ಉತ್ತರ ಪ್ರದೇಶ 2009 ಒಂದು ಜಜ್ಮೆಂಟ್ ಏನ್ ಹೇಳ್ತದ, ರೋಸ್ಟರ್ ಅನ್ನ ವಿಷಯವಾರು ಮತ್ತು ಕಾಲೇಜು ವಾರ ಅನ್ವಯಿಸಬೇಕು ಅಂತಂದು ಕೂಡ ಹೇಳ್ತಕ್ಕಂಥದ್ದು. ಹಾಗಾದ್ರೆ ಸಂಜೀವ್ ಕುಮಾರ್ ವರ್ಸಸ್ ಸ್ಟೇಟ್ ಆಫ್ ಯುಪಿ 2017 ಒಂದು ಜಜ್ಮೆಂಟ್ ಬರ್ತದ. ಸಂಜೀವ್ಜಿತ್ ಸಿಂಗ್ ಪ್ರಕರಣದ ತತ್ವವನ್ನ ಇಲ್ಲಿ ಸಂಜೀವ್ಜಿತ್ ಕುಮಾರ್ ವರ್ಸಸ್ ಸ್ಟೇಟ್ ಆಫ್ ಯುಪಿ 2017 ಉತ್ತರ ಪ್ರದೇಶ್ ಒಂದು ಜಜ್ಮೆಂಟ್ ಅನ್ನ ನೀಡ್ತದ. ವಿಶ್ವಜಿತ್ ಸಿಂಗ್ ಪ್ರಕರಣದ ತತ್ವವನ್ನ ಏನಪ್ಪಾ ಅಂತಂದ್ರೆ ಸುಪ್ರೀಂ ಕೋರ್ಟ್ ಮಾನ್ಯ ಮಾಡಿತು. ಅಂದ್ರೆ ಇವೆಲ್ಲವೂ ಕೂಡ ವಿಷಯವಾರುನೇ ಏನಪ್ಪಾ ಅಂತಂದ್ರೆ ಪ್ರತಿಯೊಂದು ವಿಷಯವಾರು ಮೀಸಲಾತಿಯನ್ನು ನೀಡಬೇಕು ಅಂತ ಹೇಳ್ತಕ್ಕಂಥದ್ದು. ಹಾಗಾದ್ರೆ ಹೊಸ ನಿಯಮದಿಂದ ಇವತ್ತಿನ ದಿನ ಏನು ಘಟಕವನ್ನು ಮಾಡ್ಲಿಕ್ಕೆ ಹೊಂಟಿದಾರ, ಇದರ ಇಂಪ್ಯಾಕ್ಟ್, ಇದರ ಒಂದು ಪರಿಣಾಮ ಯಾವ ರೀತಿ ಬೀರ್ತದ ಅಂತಕ್ಕಂಥದ್ದನ್ನು ನಾವು ನೋಡಿದಾಗ, ಸರ್ಕಾರ ಹೇಳಿದ್ದೇನು, ವಿಭಾಗವನ್ನು ಘಟಕ ಮಾಡಿದರೆ ಬಹುತೇಕ ವಿಭಾಗಗಳು ಸಿಂಗಲ್ ಪೋಸ್ಟ್ ಕೇಡರ್ ಆಗುತ್ತವೆ ಅಂತಕ್ಕಂಥದ್ದನ್ನ ಸರ್ಕಾರ ಹೇಳ್ತಾ ಇದಾವೆ. ಬೇಕಾಗಿರ್ತಕ್ಕಂಥದ್ದು ಏನಪ್ಪಾ ಅಂತಂದ್ರೆ ಮೀಸಲಾತಿ ಸಾಮಾಜಿಕ ನ್ಯಾಯಕ್ಕಾಗಿಯೋ ಅಥವಾ ಸಂಖ್ಯಾಗಣಿತಕ್ಕಾಗಿಯೋ ಅಂತಕ್ಕಂಥದ್ದನ್ನು ಕೂಡ ತಾವು ತಿಳಿಬೇಕಾಗಿದೆ. ಶಿಕ್ಷಣ ಕ್ಷೇತ್ರದಲ್ಲಿ SC ST ಪ್ರಾತಿನಿಧ್ಯ ಕಡಿಮೆ ಆದರೆ ಸಮಾನತೆ ಸಾಧ್ಯ ಅನ್ನೋದು ಅದು ಸಾಧ್ಯವಾ ಅಂತಕ್ಕಂಥದ್ದನ್ನು ಕೂಡ ತಾವು ಪ್ರಶ್ನೆ ಮಾಡ್ಕೋಬೇಕು. ಅಂಬೇಡ್ಕರ್ ವಿಷನ್. ಹಾಗಾದ್ರೆ ಅಂಬೇಡ್ಕರ್ ಅವರು ಹೇಳಿರ್ತಕ್ಕಂಥದ್ದು ಏನು, ರಿಪ್ರೆಸೆಂಟೇಷನ್ ಈಸ್ ದ ಸೋಲ್ ಆಫ್ ಡೆಮೋಕ್ರಸಿ. ಆದರೆ ಇಂದು ವಿಶ್ವವಿದ್ಯಾಲಯಗಳಲ್ಲಿ ದಲಿತ, ಆದಿವಾಸಿ ಮತ್ತು ಹಿಂದುಳಿದವರ ಪ್ರಾತಿನಿಧ್ಯ ಕಡಿಮೆ ಆಗುವ ಅಪಾಯ ಎದುರಾಗಿದೆ. ಘಟಕವನ್ನ ಮಾಡಿದರೆ ಇದು ಖಂಡಿತ ಇದರಿಂದ ಅನ್ಯಾಯ ಆಗ್ತಕ್ಕಂಥದ್ದು ಪ್ರತಿಯೊಬ್ಬ SC ST ಅಭ್ಯರ್ಥಿಗಳಿಗೆ ಏನಪ್ಪಾ ಅಂತಂದ್ರೆ ಇದರಿಂದ ಅನ್ಯಾಯ ಆಗ್ತದ. ಅದನ್ನ ತಾವು ಮೊದಲನೇದಾಗಿ ಅರ್ಥೈಸ್ಕೊಳ್ಬೇಕು. ಎಲ್ಲೋ ಒಂದು ವಿಶ್ವವಿದ್ಯಾಲಯಗಳಲ್ಲಿ ನಾವು ಜಾಸ್ತಿ ಇದೀವಿ, ನಾವು ಹೆಚ್ಚಿನ ಪ್ರಮಾಣದಲ್ಲಿ ಇದ್ದೀವಿ, ನಾವು ಮಾಡಿದ್ದೇ ಆಗುತ್ತೆ ಅಂತಕ್ಕಂಥದ್ದನ್ನು ತಾವೆಲ್ಲರೂ ಕೂಡ ಹೊರಬರಬೇಕು. ಆದರೆ ಇಲ್ಲಿ ನಡೆದಿರ್ತಕ್ಕಂಥ ಅನೇಕ ವಿಚಾರಗಳು ಇವತ್ತಿನ ದಿನ ಸುಳ್ಳನ್ನೇ ಸತ್ಯ ಅಂತಕ್ಕಂಥ ಮಾಡಲು ಹೊರಟಿರ್ತಕ್ಕಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅಂತಕ್ಕಂಥದ್ದು ತಾವೆಲ್ಲ ವಿಚಾರ ಮಾಡಬೇಕು. ನಿಮಗೆ ಇದುವರೆಗೂ ಕೂಡ ನಾನು ವಿಶ್ವವಿದ್ಯಾಲಯಗಳ ಅಂಕಿ ಸಂಖ್ಯೆನ ಕೇವಲ ಮೊದಲು ಆರಂಭವಾಗಿರ್ತಕ್ಕಂಥ ವಿಶ್ವವಿದ್ಯಾಲಯಗಳ ಬಗ್ಗೆ ಅಂಕಿಗಳನ್ನ ಮಾತ್ರ ನೀಡಿರ್ತಕ್ಕಂಥದ್ದು. ಮುಂದಿನ ದಿನಗಳಲ್ಲಿ ಪ್ರತಿಯೊಂದು ವಿಶ್ವವಿದ್ಯಾಲಯದ ಕೂಡ ತಮಗೆ ವಿವರಣೆಯನ್ನ ನೀಡ್ತೀನಿ. ಬಂಧುಗಳೇ, ನಾವು ಹೇಳ್ತಕ್ಕಂಥದ್ದು ವಿಶ್ವವಿದ್ಯಾಲಯಗಳ ಕೇವಲ ಪಟ್ಟಿಗಳನ್ನ ಮಾತ್ರ ನಿಮ್ಮ ಮುಂದೆ ಇಟ್ಟಿದ್ವಿ. ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಪ್ರತಿಯೊಂದು ಇಂಚಿಂಚು ಯಾವ ರೀತಿ ಹಿಂದುಳಿದರ ಅಂತಕ್ಕಂಥದ್ರ ಕುರಿತಾಗಿಯೂ ತಮಗೆ ಗಮನಕ್ಕೆ ತರುವಂತ ಕಾರ್ಯವನ್ನ ನಾವು ಮಾಡ್ತೀವಿ. ಫಸ್ಟ್ ಅಲ್ಲಿ ಎಲ್ಲವೂ ಕೂಡ ಮಾದಿಗರಿಗೆ ಹೊರಟದ ಅಂತಕ್ಕಂಥ ಏನು ಮಾತಾಡ್ತೀರಿ, ಇದುವರೆಗೂ ತಾವು ಎಷ್ಟು ಪ್ರಮಾಣದಲ್ಲಿ ಇದ್ದೀರಿ ಅಂತಕ್ಕಂಥದ್ದನ್ನ ಸ್ವತಃ ಆಯೋಗಗಳೇ ತಮಗೆ ತಿಳಿಸಿರುವಂಥದ್ದು. ಅದನ್ನು ಮುಂದಿನ ದಿನ ಕೂಡ ನಾವು ರಿವ್ಯೂ ಮಾಡುವಂತ ಕಾರ್ಯವನ್ನು ಮಾಡ್ತೀವಿ. ಈಗ ಬರ್ತಕ್ಕಂಥ ಮೀಸಲಾತಿ ಸರಿಯಾದ ರೀತಿಯಲ್ಲಿ ಏನೊಂದು 6-6-5 ಅಂತಕ್ಕಂಥದ್ದಿದೆ, ಅದೇ ರೀತಿಯಾಗಿ ಏನಪ್ಪಾ ಅಂತಂದ್ರೆ ಆಗ್ಬೇಕಾಗಿರ್ತಕ್ಕಂಥದ್ದು. ಇಷ್ಟು ಇವತ್ತಿನ ದಿನ ಸಾಮಾಜಿಕ ದೃಷ್ಟಿಯಿಂದ ದೊಡ್ಡ ಚರ್ಚೆಗೆ ಏನೋ ಒಂದು ಕಾರಣವಾಗ್ಯದ. ಈ ವಿಷಯವಾರು ಮೀಸಲಾತಿ ಸರಿಯೇ ಅಥವಾ ವಿಶ್ವವಿದ್ಯಾಲಯದ ಘಟವಾಗಿರಬೇಕೆ ಅಂತಕ್ಕಂಥದ್ದು ತಮ್ಮ ನಿರ್ಧಾರ. ನಾ ಈವರೆಗೂ ಹೇಳ್ತಕ್ಕಂಥ ವಿಷಯದಲ್ಲಿ ತಮಗೆ ವಿಭಾಗವಾರು ಇರಬೇಕೋ ಅಥವಾ ವಿಶ್ವವಿದ್ಯಾಲಯ ಘಟಕ ಆಗ್ಬೇಕು ಅಂತಕ್ಕಂಥದ್ದನ್ನ ಕಮೆಂಟ್ ಮೂಲಕ ತಿಳಿಸಿ. ಇಷ್ಟವಾದರೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಎಲ್ಲರೂ ಕೂಡ ಧನ್ಯವಾದಗಳು. ನಮಸ್ಕಾರ. ದ ವಾಯ್ಸ್ ಆಫ್ ಮಾದಿಗ, ನಿಮ್ಮಿಂದ ನಿಮಗಾಗಿ, ಸತ್ಯದ ಪರವಾಗಿ, ಸಮಾನತೆಯ ಹಾದಿಯಲ್ಲಿ.